ರಾಯಬಾಗ್ ವರದಿ. ವಾಟ್ಸ್ಆಪ್ ಸ್ಟೇಟಸ್ನಿಂದ ಜೀವ ತೆಗೆದ ಐನಾತಿ ಮನ್ಮಥ. ವಾಟ್ಸ್ಆಪ್ ಸ್ಟೇಟಸ್ ಹಾಗೂ ಇನ್ಸ್ಟಾಗ್ರಾಂದಲ್ಲಿ ಸ್ಟೇಟಸ್ ಹಾಕಿ ವಿವಾಹಿತ ಮಹಿಳೆಯ ಜೀವವನ್ನು ಬಲಿ ಪಡೆದುಕೊಂಡ ಐನಾತಿ ಮನ್ಮಥ ನೋಡಿ. 24 ಹದಿಹರಿಯದ ಮಹಿಳೆ, ಗಂಡ, ಮುದ್ದಾದ 2 ಮಕ್ಕಳೊಂದಿಗೆ ಹಾಯಾಗಿ ಬಾಳಿ ಜೀವನ ಮಾಡಬೇಕಿದ್ದ ಮಹಿಳೆ ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾಳೆ. ಈ ಘಟನೆ ನಡೆದಿದ್ದು ರಾಯಬಾಗ್ ತಾಲೂಕಿನ ಮೋರೆ ಗ್ರಾಮದಲ್ಲಿ. ಆರ್ತಿ ಎಂಬ ಮಹಿಳೆ ಒಬ್ಬ ಯುವಕನ ಪ್ರೀತಿ ಬಲೆಗೆ ಬಿದ್ದು ಎಡವಟ್ಟು ಮಾಡಿಕೊಂಡು ನೇಣಿಗೆ ಶರಣಾಗಿದ್ದಾಳೆ. ಪ್ರಸಾದ್ ಕಾಂಬ್ಳೆ ಯುವಕ ತನ್ನ ಸಂಬಂಧಿಕರಾದ ಕುಸ್ನಾಳ್ ಊರಿನ ಆರ್ತಿಯನ್ನು ಮದುವೆಯಾಗಿ 7 ವರ್ಷಗಳು ಕಳೆದಿವೆ. ಮುದ್ದಾದ 1 ಗಂಡು ಮಗು, 1 ಹೆಣ್ಮಗು, 2 ಮಕ್ಕಳಿದ್ದಾರೆ. ಇವರ ಕುಟುಂಬ ಸಂತೋಷವಾಗಿಯೇ ಇತ್ತು. 1 ವರ್ಷದಿಂದ ಕುಟುಂಬದಲ್ಲಿ ಬಿರುಕು ಬಿಟ್ಟಿತ್ತು ನೋಡಿ. ಪ್ರಶಾಂತ್ ಕಾಂಬ್ಳೆ ಇವರ ಚಿಕ್ಕಪ್ಪನ ಮಗನಾದ ಸಾಗರ್ ಕಾಂಬ್ಳೆ ಎಂಬ ಯುವಕನ ಜೊತೆ ಪ್ರೀತಿಯಲ್ಲಿ ಬಿದ್ದು ಎಡವಟ್ಟು ಮಾಡಿಕೊಂಡ ಆರ್ತಿ ಪ್ರಶಾಂತನ ಹೆಂಡತಿ. ಇವರಿಬ್ಬರ ಪ್ರೀತಿ ತಾರಕ್ಕೇರಿದೆ. ಸಾಗರ್ ಕಾಂಬ್ಳೆ ಯಾವುದೂ ಭಯವಿಲ್ಲದೆ AI ಆ್ಯಪ್ನಲ್ಲಿ ಯಾರ್ದೋ ದೇಹಕ್ಕೆ ಇವರಿಬ್ಬರ ಮುಖ ಭಾವಚಿತ್ರ ಅಳವಡಿಸಿ ಎಡಿಟ್ ಮಾಡಿದ್ದಾನೆ. 15 ದಿನಕ್ಕೊಮ್ಮೆ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಂದಲ್ಲಿ ಸ್ಟೇಟಸ್ ಇಡೋಕೆ ಶುರು ಮಾಡಿದ ಸಾಗರ್ ಕುಟುಂಬದಲ್ಲಿ ಬಿರುಕು ಶುರುವಾಗಿದೆ. ಸಾಗರ್ ಮನೆಯವರಿಗೆ ತಿಳಿಸಿದ ಪ್ರಶಾಂತ್ ಹಾಗೂ ಪ್ರಶಾಂತನ ತಂದೆ 7 ಬಾರಿ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ. ಆದರೂ ಸಹ ಸಾಗರ್ ಮತ್ತೆ ಫೋಟೋ ಎಡಿಟ್ ಮಾಡಿ ಮತ್ತೆ ವಾಟ್ಸಪ್ನಲ್ಲಿ ಸ್ಟೇಟಸ್ ಇಟ್ಟಿದ್ದಾನೆ. ಮೋರಬ್ ಗ್ರಾಮದಲ್ಲಿ ಜನರು ಗುಸು ಮಾತನಾಡಕ್ಕೆ ಶುರು ಮಾಡಿದ್ದಾರೆ. ಗಂಡನಾದ ಪ್ರಶಾಂತನಿಗೆ ಮತ್ತೆ ಗೊತ್ತಾಗಿ ಹೆಂಡತಿಯೊಂದಿಗೆ ಜಗಳ ಮಾಡಿದ್ದಾನೆ. ಆದ್ರಿಂದ ತನ್ನ ಅಕ್ಕನ ಮನೆಯಾದ ನಾಗರಾಳ್ ಗ್ರಾಮಕ್ಕೆ ಬಂದ ಆರ್ತಿ ಸಾಗರ್ ಪದೇ ಇಬ್ಬರ ಫೋಟೋ ವಾಟ್ಸಪ್ ಸ್ಟೇಟಸ್ಗೆ ಮನನೊಂದು ಆರ್ತಿ ತನ್ನ ಅಕ್ಕ ಹಾಗೂ ಚಿಕ್ಕಮ್ಮನ ಮನೆ ಹಿಂದ್ಗಡೆ ಮೆಕ್ಕೆಜೋಳ ರಾಶಿ ಮಾಡಲು ಹೋಗಿದ್ದಾರೆ. ಅದೇ ಸಮಯದಲ್ಲಿ ಆರ್ತಿ ನೇಣಿಗೆ ಕೊರಳು ಒಡ್ಡಿ ಸಾವಿಗೆ ಶರಣಾಗಿ ಎಡವಟ್ಟು ಮಾಡಿಕೊಂಡಿದ್ದಾಳೆ. ಈ ಘಟನೆಯಿಂದ ಮೋರಬ್ ಗ್ರಾಮದಲ್ಲಿ ನಿಶ್ಶಬ್ದವಾಗಿದೆ. ಈ ಆರ್ತಿ ಸಾವಿನ ಘಟನೆಯಿಂದ ಇಲ್ಲಿನ ಜನರು ಸಾಗರ್ ಕಾಂಬ್ಳೆಗೆ ಕಠಿಣ ಶಿಕ್ಷೆ ಆಗಲಿ ಎಂದು ಹಿಡಿಶಾಪ ಹಾಕುತ್ತಿದ್ದಾರೆ. ರಾಯಬಾಗ್ ಪೊಲೀಸ್ ಠಾಣಾದಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಹನುಮಂತ್ ಸನ್ನಕಿನವರು, UK ಫಸ್ಟ್ ನ್ಯೂಸ್, ರಾಯಬಾಗ್. 2-3 ವರ್ಷದಿಂದ ಪ್ಯಾಕೆಟ್ ಮಾಡಿರ್ತಾರೆ. ಆಮೇಲೆ ನಿನ್ನೆ 1-2 ದಿವಸ ಹಿಂದ್ರೆ ಸ್ಟೇಟಸ್ ಯಾಕೆ ತಂದ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇಟ್ಟಿದ್ದೆ. ಎಡಿಟ್ ಮಾಡಿ ಹಾಕ್ಯಾನ. ಇದು ಇಲ್ಲಿ ಬಂದ ಚೌಕಾಶಿ ಮಾಡಿದ್ರೆ ನಾನು ಕೇಳಿಲ್ರಿ. ಅದ ನಮ್ಮ ಅಂತಂಬ್ರಿ ಅವ್ರು ನೋಡ್ಯಾರೆ. ನಾ ಪಡಕ್ ಹೋಗಿನ್ರಿ. ಕರೆಸಿಬಿಟ್ಟು ಹಿಂಗಾಗೈತಿಪ್ಪ ಏನ್ ಮಾಡೋದ ತಾಕಿತ್ ಮಾನು ಏನಂತ ಕರ್ಕೊಂಡ್ ಹೋದ್ರಿ. ನನ್ನ ಫೋನಿಗೆ ಮೊದಲು ಬಂದಿದ್ದು ರೀ. ಅವತ್ತು ತಾಕಿತ್ ಮಾಡ್ ನಾ ಬರ್ಲಾಗಿದ್ರಿ. ಒಂದ ಸೇಮ್ರಿ. ಈಗ ಮೊನ್ನೆ ಹೋಗಿ ನಾವ್ ಅಂತಂಬ್ರಿ ಹೇಳೋಣ ಹೋಗಿ ನಾನು ಮೊಬೈಲ್ ಬರ್ಲತ್ತಿದ್ದು ರೀ. ನಾವ್ ಅಂತಂಬ ಹೇಳೋಣ ಹೋದಿನ್ರಿ. ನಾನು ನೋಡ್ರಿನಂತ ಬಂದ ಅಂತೆನ ತವ್ರ ಮನೆಗೆ ನಾ ಕಳಿಸಿದ್ದೆ. ನಮ್ಮ ಅಪ್ಪ ಹಿರಿಯರು ಕೂಸಿ 1-4 ವರ್ಷ ಕಳಿಸಿದ್ರಿ. ಅಲ್ಲಿ ಆದ ಇದಕ್ಕೂ ಪೈಲಾನು ಹಿಂಗೆ ಭಾಳ ಸರಿ ಆದಾಗ 2-3 ಸರಿ ಇಟ್ಟಾಗ ಎಲ್ಲ ಹಿರಿಯರೆಲ್ಲ ಕೂಡಿ ಬುದ್ಧಿ ಮಾತು ಹೇಳಿದ್ರಿ. ಆದ್ರೂ ಆ ಮನುಷ್ಯ ಏನು ತಿಳ್ಕೊಂಡಿರ್ತಿಲ್ಲ. ಹಂಗೆ ಯಾನ್ ತಿಳ್ಕೊಂಡಿದ್ರೆ ಯಾನು ಸ್ವಲ್ಪ ಈರ್ಷೆ ಮಾಡತ್ತಾನ. ಎದಕ್ಕೆ ಮಾಡ್ತಾನೆ? ಈರ್ಷೆ ಮೇಲೆ ನಿಮ್ಮ ಮೇಲೆ ಕೆಲಸ ಮಾಡ್ತಿದ್ರು. ಅದೇನು ದ್ವೇಷ ಇರ್ಬೇಕ್ರಿ. ನಂಗೇನು ಗೊತ್ತಿಲ್ರಿ ಅಂತ. ಇದನ್ನು ಅವ್ರ ಮನ್ಯಾಗಿನವ್ರು ಎಲ್ಲರೂ ಅದಕ್ಕೆ ಸಪೋರ್ಟ್ ಇದ್ರು. ನಾವು ಒಬ್ಬನೇ ಸಪೋರ್ಟ್ ಇದ್ದ. ರಾಜು ಗೀಜು ಎಲ್ಲ ಸಪೋರ್ಟ್. ಅವ್ರಿಗೆ ಏನಾದ್ರು ರಾಜು ಚಿಕ್ಕಪ್ಪ ಅಂತನ್ರಿ. ಅವ್ರೆಲ್ಲ ನೌಕರಿ ಮೇಲೆ ಅವ್ರ ನೌಕರಿ ಮೇಲೆ ಜಿಗಿದಾಡತ್ತಾರ್ರಿ. ನಮ್ಮ ಮನ್ಯಾಗ ಯಾರು ನೌಕರಿ ಇಲ್ಲ ನಾವು ಇದನ್ನ ನಾವು ಜಿಗಿದಾಡಿ ನಮ್ಗೆ ಇರ್ಷೆ ಮೇಲೆ ಮಾಡತ್ತಾರ್ರಿ. ಮತ್ತೆ ಹುಡುಗಿನ ಕಾಂಟ್ಯಾಕ್ಟ್ ಇದ್ರಲ್ಲ ಅವ್ರ ಆರೋಪ ಮಾಡ್ತಾರಲ್ರಿ. ಬರೀ ಆರೋಪಗಳಷ್ಟು. ಆಕಿನ ಮದುವೆಕ್ಕಿಂತ ಮುಂಚೆ ರೀ ಸ್ವಲ್ಪ ಕಾಂಟ್ಯಾಕ್ಟ್ದಾಗ ಇದ್ದಿರ್ತ ನಂಗೆ ಸುದ್ದಿ ಇತ್ತು ರೀ. ನಾನು ಮದುವೆ ಆದ್ಮೇಲೆ ನಾ ಬಿಟ್ಟೇನಿ. ಆಮೇಲೆ ಹುಡುಗಿರು ಹಿಂದಿಂದ ಟಾರ್ಚರ್ ಮಾಡ್ಯಾರ್ರಿ ಅವ್ರು.
ಏನತ್ರಿ ನನ್ನ ಹೆಂಡತಿಗೆ ನಿಂದು ಈಗ ಇದನ್ನ ಮಾಡ್ತೇನೆ ಹಂಗೆ ಮಾಡ್ತೇನೆ ನನ್ನ ಗಂಡ ಬರೋದ ಅಂದ್ರೆ ಇದನ್ನ ಎಡಿಟ್ ಮಾಡೋದ ಹಿಂಗೆ ಹೆಸರಿತನ ಮಾಡೋದತ್ತು ಮಾಡ್ತೇನೆ ತಂದು ಹಿಂಗೆಲ್ಲ ಒಂದು 4 ಸರ್ತಿ ಬಂದಿತ್ತು ನನ್ನ ಫೋನ್ಗೆ ರೀ ಅವಾಗ ತಾಕೀತ್ ಮಾಡಿಬಿಟ್ಟವ್ರು ನಾವು ಅದನ್ನ ಈಗ ಮಾಡಿಬಿಟ್ಟ ಈಗ ಹಿಂಗೆ ಆಗೈತಿ ಅದು ಅಂದ್ರೆ ಅವ್ರು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೇನ್ರಿ ಇವ್ರಿಬ್ರು ಇರೋದು ಫೋಟೋ ರೆಕಾರ್ಡಿಂಗ್ ಮಾಡಿ ಅದೇನು ನನಗೆ ಗೊತ್ತಿಲ್ರಿ ನನ್ನ ಮೊಬೈಲ್ಗೆ ಎಡಿಟ್ ಆಗಿ ಫೋಟೋ ಬಂದದ ಆ ಹುಡುಗಿ ಅಂಜಿಕೆ ಹಾಕ್ಯದ ನೀ ಕೇಳಿಲ್ಲ ಅಂದ್ರೆ ನಿನ್ನ ಫೋಟೋ ಎಲ್ಲ ಬಂದಿತ್ತು ನಾ ಕಮ್ಮಗೆ ಇದ್ದೇನೆ ಹೆಂಡತಿನ ಕೂಡ್ಸಿರಿ ಸ್ಟೇಟಸ್ ಇಟ್ಟನ್ರಿ ಸ್ಟೇಟಸ್ ಇಟ್ಟುಬಿಟ್ರೆ ನಾ ಯಾಕ ನಮ್ಮ ಮನ್ಯಾಗ ನಾ ಹೆಂಡತಿನ ಕೇಳಿಲ್ಲ ನಾ ಹೆಂಡತಿಗೆ ತಾಕೀತು ಮಾಡೀನಿ ಎಲ್ಲಾನು ಆಗಿತ್ತು ಅವ್ನು ಹೋಗಿ ಬಡ್ದು ಬಂದೇನಿ ಒಂದ್ 2 ಎಟರ್ ಒಂದ್ 2 ಎಟ ಬಡ್ದು ಬಡ್ದು ಬಂದಿದ್ದೆ ನನ್ನ ಅಪ್ಪದೆಲ್ಲ ಕೂಡ್ಸಿ ಒಂದ್ 4 ಕಲಸು ನೋಯ್ಕೆ ತಪ್ಪೈತೆ ಅವ್ನು ತಪ್ಪೈತೆ ಅವ್ನು ನೋಡೋನು ಹೇಳಿ ಕಳಿಸ್ಕೊಂಡು ಹೋದ್ರಿ ಕರ್ಕೊಂಡು ಹೋಗ್ಬಿಟ್ಟು ಆ ಸ್ಟೇಟಸ್ ನೋಡೋಣ ಇಂತ ನಮಗ್ ಗೊತ್ತಾತ್ರಿ ಅಂತ ಅವ್ರ ತವ್ರ ಮನೆಗೆ ಹೋದ್ರೇನ್ರಿ ಸ್ಟೇಟಸ್ ಅಲ್ಲೇ ಇದ್ರಿ ತವ್ರ ಮನ್ಯಾಗ ಇದ್ರಿ ನಮ್ಮ ಮನ್ಯಾಗ ಇದ್ರಿ ಅಂತ ಇವು ಹಿಂಗ್ಯಾಕೆ ನೀವು ಮಾಡಿದಿ ನಾಳೆ ಎಲ್ಲಾರು ಗೊತ್ತಾಗ್ತದೆ ನಮ್ಮ ಜೀವನ ಒಂದು ಕಂಪ್ಲೀಟ್ ಕೊಟ್ಟು ಬರ್ತೀವಿ ಕಂಪ್ಲೀಟ್ ಕೊಡ್ನು ಮುಂದೆ ಏನು ಆತತ್ತೆ ನಾವು ಒಂದು ಅಂತ ಅವು ಕಾಕನ ಮಗ ಶಿವಪ್ಪ ಅವು ಕಾಕ ಮಗ ಅಂದ ಕಂಪ್ಲೀಟ್ ಏನು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಇನ್ನೊಂದು 2 ದಿವಸ ಎಲ್ಲ ಹೇಳೋನು ಮತ್ತೆ ಇನ್ನೊಂದು ಸಲ ಮಾತಿ ಮಾಡೋನು ಮುಂದೆ 2 ದೈ ಹಿಡಿಯಾಕೆ ಬರ್ತೈತೆ ಅವ್ರು ಮಾಡ್ರಿ ಅಂದ್ರೆ ನಿನ್ನ ಚತ್ತ ಕೇಳಿ ಮತ್ತೆ ನೀನು ಈ ಟೈಮ್ ಕದ್ರಿಗೆ ಈ ಟೈಪ್ ಮಾಡ್ಕೊತಾನೆ ಎಲ್ಲಿ ಹೋದ್ರಿ ಬೊಮ್ಮನಾಳ ಬೊಮ್ಮನಾಳ ತಂಗಿ ಮನೆ ಕೇಳಿಸಿ ಮಾಡ್ತಾರೆ ನಮ್ದ್ರೆ ನಮ್ಮ ಮನ್ಯಾಗ ಕೆಲಸ ಹೋಗೋಣ ಇದಂಗೆಲ್ಲ ನಮ್ಮ ಮನ್ಯಾಗ ಏನು ಮಾಡ್ಕೋದಾರ ಕವಲ ಮಾಡೋರಿ ಮತ್ತೆ ನಮ್ಮ ತಂಗಿ ಮನೆ ಕಳಿಸಿನ್ರಿ ಅವ್ರೇನೋ ಊಟ ಮಾಡಿದ್ರು ಜಾಗ ಮಾಡಿದ್ರು ಎಲ್ಲ ಊಟ ಮಾಡಿದ್ರು ಅವ್ರ ಮನೆಯಿಂದ ತಿನಿ ವರ್ಷತ್ತು ಮನೆ ತಿನಿ ವರ್ಷಕ್ಕೆ ಹೋಗ್ಯಾರ ಈ ಕಟ್ಕೊಂಡು ಹಾಕತ್ತೊಂದು ಬೇರೆಯವ್ರು ತಮ್ಮನ ಮನ್ಯಾಗ ಹೋಗಿ ಊರ್ಲಕ್ಕ ಅಷ್ಟೇ ನಿಮ್ಮ ಹೆಸರು ಪದ್ಮನ ಬಾಳಪ್ಪ ಓಕೆ ನಿಮ್ಮ ಹೆಸರಣ್ಣ ಸದಾಶಿವ ಕಾಂಬೆ ದಿವಸದಿಂದ 5 ದಿನ ಗೊತ್ತಿಲ್ಲಾಗಿತ್ತು ಆದ್ರೆ ಸ್ವಲ್ಪ ಅವರು ಮನ್ಯಾಗ ಅವ್ರ ಅಂತಂಬ್ರ ಅವ್ರಲ್ಲ ಅಂದ್ರೆ ಈಗೇನು ತೀರ್ಕೊಂಡಳ ಇವರು ಮತ್ತು ಈಗ ಪದ್ಮನ ಕಾಂಬಳೆ ಅದಾರಲ್ಲ ಇವರಪ್ಪ ಆ ಹುಡುಗನ ಅಜ್ಜ ಖಾಸ ಅನ್ನತಂತ ಒಂದ ಮನಿತನ ಇವರು ಆದ್ರೂ ಇವ್ ಹುಡುಗ ಈ ರೀತಿ ಮಾಡಿ ಗೊತ್ತಾಗಣ ಎಲ್ಲರೂ ಕೂಡಿ ರಾಜ್ಯ ಪಂಚಾಯತಿ ಅವ್ರವ್ರ ಮನ್ಯಾಗ ಮಾಡಿದಾರೆ ಅವ್ರು ತಿಳಿಸಿ ಹೇಳೋದು ಅದು ಇದು ಮಾಡಿದಾರೆ ಆದ್ರೂ ಕೂಡ ಅವ್ನು ಹುಡುಗ ಕೇಳಲಿಲ್ಲ ಆದ್ರೆ ಅದು ಏನಾಗೈತಿ ನಿನ್ನೆಲ್ಲ ಮೊನ್ನೆ ದಿವಸ ರಾತ್ರಿ ರಾಜ್ಯ ಪಂಚಾಯತಿ ಎಷ್ಟು ಸರಿ ಆಗೈತೆ ಸಾಹೇಬ್ರ ಅವ್ರ ಏನು ಗೊತ್ತಿಲ್ರಿ ಒಂದು 2-3 ಸರಿ 2-3 ಸರಿ ಆಗಿರ್ಬೇಕ್ರಿ ಆದ್ರೂ ಈ ಹುಡುಗ ಲಾಸ್ಟ್ಕ ಸ್ಟೇಟಸ್ ಇಟ್ಟಂತಾರೆ ಸ್ಟೇಟಸ್ ಇಟ್ಟ ಬಳಿಕ ಇವ್ರ ಮನೆಯವ್ರು ಹೋಗಿ ಅವ್ರಿಗೆ ತಿಳಿಸಿ ಹೇಳಿದಾರೆ ತಿಳಿಸಿ ಹೇಳಿದ್ರು ಮತ್ತು ಇವ ಸ್ಟೇಟಸ್ ಇಟ್ಟ ಹಿಂಗಾಗಿ ಒಂದು ಅವ್ರಿಗೆ ಸ್ವಲ್ಪ ಜಗಳ ಆಗೈತಿ ಜಗಳ ಆದ ಬಳಿಕ ಇವ್ರ ಮನೆಗೆ ಇವ್ರು ಹೋಗ್ಯಾರ ಅವೇನು ಮಾಡ್ಯಾನ್ರಿ ಮತ್ತು ಸ್ಟೇಟಸ್ ಇಟ್ಟಾನ ಹುಡುಗಿ ಇವ್ರೇನು ಮಾಡ್ಯಾರು ಇಲ್ಲಿ ಏನಾರ ಮಕ್ಕೊಂದಳು ಬಾ ಅಂತೇಳಿ ಅವ್ರು ಬೊಮ್ಮನಾಳ ಕಳ್ಸ್ಯಾರ ಬೊಮ್ಮನಾಳ ಕಳಿಸಿ ಕೂಡ್ಲೇನ ಹುಡುಗಿ ಅಲ್ಲಿ ಈ ರೀತಿ ಆತ್ಮಹತ್ಯೆ ಮಾಡ್ತಾರೆ ಅವ್ರು ಸ್ಟೇಟಸ್ ಇಟ್ಟ ಏನು ಮಾಡ್ತಾರೆ ಕೆಲಸ ಅವರು ಕೂಲಿ ಮಾಡ್ತಾರೆ ಕೂಲಿನಾರ ಈಗ ಎಲ್ಲದಾರ ಅವರೆಲ್ಲರೂ ಗೊತ್ತಿಲ್ಲ ಸರ್ ಇವತ್ತು ನಾಪತ್ತೆ ಯಾವಾಗ ಹೋಗ್ಯಾರ ಊರ್ ಬಿಟ್ಟು ಈಗ ಅವ್ರ ಮನೆ ಏನು ಆಗಿತ್ತಿರಲ್ಲ ಅವಾಗಿಂದ ಅವರು ಬೇಪತ್ತನ ಈಗ 1 ಸಲ ಅಲ್ಲ 2 ಸಲ ಅಲ್ಲ ಹಲವಾರು ಬಾರಿ ಸ್ಟೇಟಸ್ ಹಿಡಿದಿದ್ರಂತೆ ಇದು ಬೇಕಾತ್ಲೇನೋ ಏನು ಗೊತ್ತು ಏನಿಲ್ರಿ ಅದು ಅವರು ಒಳಗೆ ಏನಿತ್ತು ಗೊತ್ತಿಲ್ಲ ಪ್ರಕರಣ ನಾನು ಪುನಾದಾಗಿರ್ತೇನ್ರಿ ಈ ಹುಡುಗ ನಾನು ಅಕ್ಕ ಆಗ್ಬೇಕ್ರಿ ಇದಾದದು ಇವಂಗ ಬೆಂಗಳೂರಾಗಿದ್ರಿ ಅಲ್ಲೇ ಹೆಂಡತಿನ ಕರ್ಕೊಂಡ್ ಹೋಗಿದ್ರವ ಇದೇನಾಗೈತಿ ಗೊತ್ತಿಲ್ಲ ಹುಡುಗ ಸ್ಟೇಟಸ್ ಹಾಕ್ತಿದ್ದ ಅಂತ ಅರಿಕಿದ್ರಿ ಸ್ಟೇಟಸ್ ಹಾಕೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಆಕಿಗೆ ಇದನ್ ಮಾಡ್ಯಾನ್ರಿ ಅಂಜಿಕೆನು ಹಾಕೋತಿದ್ದದ ಇವ್ ಗಂಡ ಗೊತ್ತಾಗಿದ್ರಿ ಅದ ಗೊತ್ತಾಗಂತ ಇವ್ ಏನ್ ಮಾಡ್ಯಾನು ನಿನ್ ಫೋಟೋ ಅವ್ ಹಾಕ್ತಾನಂತ ಇವ್ ಗಂಡ ಇದ್ದವ್ ಕ್ವಶನ್ ಮಾಡ್ಯಾನ್ರಿ ಆಕಿಗೆ ಕೇಳಿದಕ್ಕಾಗಿ ನನ್ಗೆ ಗೊತ್ತಿಲ್ಲ ಅಂದಾಡ್ರಿ ಅಂದಕ್ಕಾಗಿ ಅದ ಇವ ಅವ್ರ ಅಪ್ಪಗದ ಹೇಳುನು ಹಿಂಗೆಲ್ಲ ಹೇಳಿ ನೆಲ್ಲ ನ್ಯಾಯ ಮಾಡ್ಯಾರಿ ನಮ್ಮ ಅಪ್ಪ ಇದ್ದವ ಅವ್ರ ಕಾಕಾಗೆಲ್ಲ ಹೇಳಿದಾನ ಅವ್ರ ಕಾಕ ಒಂದ್ ಸ್ವಲ್ಪ ಎಜುಕೇಟೆಡ್ ಅದಾರಿ ಅವ್ರು ತಿಳ್ಕೊಬೋದಂತ ನಮ್ಮ ಅಪ್ಪ ಇದ್ದವ ಅವ್ರಿಗೆ ಹೇಳಿದನ್ರಿ ನಾಳೆ ಇದು ಪ್ರಕರಣ ಆಗೋದು ಹಿಂದಿನ ದಿವಸ ನೀ ಬರಬೇಕ ಮಂಡೆ ಏನೋ ಅದ್ರ ಕೆಲಸ ಬಿಟ್ಟು ಬರ್ಬೇಕು ಅಂತ ನಮ್ಮಪ್ಪ ಹೇಳಿದನ್ರಿ ಅವ್ರ ಎಲ್ಲಿರ್ತಾರ ನಂಗ ಅದೆಲ್ಲ ಮಾಹಿತಿ ಇಲ್ರಿ ಅಂತ ಬರ್ಬೇಕಂತ ಹೇಳಿದಾಗ್ರಿ ಅವ ನಂಗ್ ಬರಕಾಂಗಿಲ್ಲ ಜಾಬ್ ಮ್ಯಾಗದನು ಒಂದ್ 2-3 ದಿವಸ ಬಿಟ್ಟು ಬರ್ತಾನ ಅಂದನ್ರಿ ಅವ್ರ ಕಾಕ ಅಂತ ಅವ್ರ ಅಪ್ಪನು ಊರ್ ಕಡೆ ಎಲ್ಲ ಹೇಳ್ಕೊತಿರ್ಗಾಡನ್ರಿ ಆ ಹುಡುಗಿ ಬಗ್ಗೆ ಅಸಹ್ಯಾಗಿ ಅಕ್ಕಿ ಜೊತೆ ಇವ್ ಅದಾನು ಸಂಬಂಧ ಇಟ್ಕೊಂಡ ನನ್ ಮಗ ಮತ್ತ ಇವ್ ನಾವು ಹಿಂಗೆಲ್ಲ ಮಾಡಿದ್ವು ಏನ್ ಹಳಿ ದ್ವೇಷ ಇತ್ತು ಅವ್ರಿಗೆ ಗೊತ್ತಿಲ್ರಿ ನನಗೆ ಅದೆಲ್ಲ ರೀ ಈಗ ಅವನ ಕಡೆ ನೀವು ಅವ್ರ ಪರ್ಸನಲ್ ಫೋಟೋಸ್ ಇದ್ವಾ ಹುಡುಗಿ ಅದೆಲ್ಲ ನನ್ಗೆ ಗೊತ್ತಿಲ್ಲ ಒಟ್ಟು ಸ್ಟೇಟಸ್ ಹಾಕ್ತಿದ್ರು ಅದು ಸ್ಟೇಟಸ್ ಎಡಿಟ್ ಮಾಡಿ ಹಾಕ್ತಿದ್ರ ಅವಂದ್ ಹಾಕಿದ ಜೋಡಿ ಮಾಡಿ ಗಂಡ ಹೆಂಡತಿ ಹಂಗ ಎಡಿಟ್ ಮಾಡಿ ಹಾಕೋತಾರಲ್ಲ ಹಂಗ ಹಾಕೋತಿದ್ರ ಅವ್ನ ಫೋಟೋ ರೀ ಅದು ಒಂದ ಲಾಸ್ಟ್ ಫೇಸ್ಬುಕ್ ನ್ಯಾಗ ಇದನ್ನ ಇನ್ಸ್ಟಾಗ್ರಾಮ್ ದಾಗ ಸಿಕ್ಕದ ಫೋಟೋ ಅದು ಒಂದರ ಲಾಸ್ಟ್ ನಮ್ಗೆ ಈಗ ಕಳೆದ 3 ವರ್ಷದಿಂದ ಹಾ ರೀ
ನೀವು ತಾಕೀತ್ ಮಾಡ್ಕೋತ ಬಂದಿರಿ ತಾಕೀತ್ ಏನ್ ಮಾಡಿಲ್ರಿ ಆ ಹುಡುಗಗ ಗೊತ್ತಾಗಿತ್ರಿ ಸುದ್ದಿ ರೀ ಆ ಹುಡುಗ ನಮ್ ಜೊತೆ ಇದ್ದಿರ್ಕಿಲ್ರಿ ಅವ ಅಪ್ಪನ ಜೊತೆ ರೀ ಅವ್ 3 ವರ್ಷಕ್ಕ ಬೆಂಗಳೂರು ಆಗಿದ್ರಿ 1 ವರ್ಷ ಇದ್ದ ಕೂಡಲೇ 2ನೇ ವರ್ಷಕ್ಕ ಹುಡುಗಿ ಹೆಂತಿರ್ ಕರ್ಸ್ಕೊಂಡ್ರಿ ಅಲ್ಲಿ ಏನ್ ಮಾಡ್ತಿದ್ರ ಬೆಂಗಳೂರಾಗ ಇವ್ರೇನ್ ಆ ಹುಡುಗಿನ ಚೆತ್ತಿಗೆ ಮಾಡ್ತಾನ ಈ ಹುಡುಗ ಇದನ್ನ ಮಾಡ್ತಿದ್ದ ಗೌಂಡಿ ಕೆಲಸ ಮಾಡ್ತಿದ್ದ ಬೆಂಗಳೂರದಾಗ ಒಂದ್ ವರ್ಷ ಸೆಟ್ಲ್ ಆದ್ಬೇಕ್ರಿ ಅವನ ಹೆಂತಿನ ಮಕ್ಕಳನ್ನ ಎಲ್ಲ ಕರ್ಕೊಂಡನ್ರಿ ಅಲ್ಲಿ ಹೋದ್ಬೇಕ 2ನೇ ಪಾಪ ಆಗೈತ್ರಿ ಅವ್ನ ಇಲ್ಲಿದ್ದಾಗ ಒಂದ ಪಾಪ ಐತ್ರಿ ಇಲ್ಲಿ ಒಂದ ಪಾಪು ಇದ್ದಾಗ ಒಬ್ಬಾಕಿ ಇದ್ದಳ್ರಿ ಅವಾಗ ಅವ್ ಏನೇನ್ ಅಕ್ಕಿಗೆ ಹಾಕಿದಾನು ಆಕಿ ಯಾರಿಗೆ ಹೇಳ್ಕೊಂಡಿಲ್ರಿ ನಮಗೆಲ್ಲ ಅವಂಗ ಗಂಡಗ ಡೈರೆಕ್ಟ್ ಆಗಿ ಗೊತ್ತಾಗೈತ್ರಿ ನಮ್ಮ ಅಪ್ಪ ಅವನು ದುಡ್ಕೊಂಡ್ ತಿನ್ನೋರದಾರ್ರಿ ಅದೇ ನಮ್ಗೇನ್ ಗೊತ್ತಿಲ್ರಿ ನೋಡಿ ಏನ್ ಮಾಡ್ತೀರಿ ನೀವು ಈ ಪ್ರಕಾರಕ್ಕ ಏನ್ ಆಗ್ಬೇಕತ್ತೀರಿ ಅವಂಗ್ರಿ ಅವಂಗ ಏನ್ ಆಗ್ಬೇಕಂತ ಎಲ್ಲಾರು ಏನ್ ಹೇಳ್ತಾರ ಅದ್ರಲ್ಲಿ ಕಾನೂನ್ ಪ್ರಕಾರ ಕೊಡ್ತಾರೋ ಯಾರು ಕೊಡ್ತಾರೋ ಯಾವ್ದ್ ಬಗ್ಗೆ ಕೊಡ್ತಾರೋ ನೀವು ಏನ್ ಅಂದಿದ್ರಲ್ಲ ಮೀಡಿಯಾದವ್ರ ಏನ್ ಕೊಡಿಸ್ಬೇಕಂತ ಏನ್ ಕೊಡೋಸರ ನಮ್ ಮನಿ ಹತ್ರ ಹಾಳಾಗಿದ್ರಿ ಈಗ ಆ ಸಣ್ಣ ಹುಡುಗರು ಈಗ ನಾ ತೆಗಿದಾರು ಅದ್ರ ಪ್ರಕಾರ ಈಗ ನೀವ್ ಏನ್ ಮಾಡ್ತೀರಿ ನಿಮ್ ಬಿಟ್ಟದ್ದು ನಿಮ್ಮ ಹೆಸರು ನನ್ನ ಹೆಸರು ವಿದ್ಯಾ